ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಮ ಪ್ರೀತಿಯಾಗಿದ್ದ ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗು ಏನು, ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನೋಡಿ. ಯಾರ್ಯಾರು ಹೋಗ್ತೀವಿ ಏನು ಅಂತ, ಓಕೆನಾ? ಮುಂದೆ ನೋಡ್ತಾ ಇರಿ. ಎಲ್ಲ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೈಟಿಂದ. ಸೊ ನೈಟ್ ಜರ್ನಿ ಹೋಗ್ತಾ ಇರೋದು. ನನ್ನ ಮಗಳು ನೋಡಿ ಫೋಸ್ ಕೊಡ್ತಾವಳೆ. ಈಗ ನನ್ನ ಮಕ್ಕಳೆಲ್ಲ ಹೇಗೆ ಬಾಯ್ ಹೇಳ್ತಾರೆ ಅಂತ ನೋಡಿ, ಕಾದು ನೋಡಿ ಆಯಿತಾ, ಹೆಂಗೆ ಕಿರ್ಚಾಡ್ತಾರೆ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ಬಾಯ್ ಹೇಳಿ ಈಗ ಹೊರಡ್ತಾ ಇದ್ದೀವಿ. ಆಟೋ ಬಂದಿದೆ, ಸೊ ಬೇಗ ಹೊರಡಬೇಕು. ಬರುತ್ತೆ. ಹಾಗೆಯೇ ಆಟೋ ಅಂಕಲ್ 11 ರೂಪಾಯಿ ಕೊಟ್ಟರು, ಕಾಣಿಕೆ ಹುಂಡಿಗೆ ಹಾಕ್ರಿ ಅಂತ ಹೇಳಿ. ಸೊ ದಾಸರಳ್ಳಿಗೆ ಬಿಟ್ಟರು. ಈಗ ದಾಸರಳ್ಳಿ ಮೆಜೆಸ್ಟಿಕ್ಗೆ ಹೋಗಬೇಕು. ನನಗೆ ಎಕ್ಸ್ಲೇಟ್ರು ಅಂದರೆ ಭಯ, ಆದರೆ ಈಗೀಗ ಓಕೆ, ಅದರಲ್ಲಿ ಓಡಾಡುವ ಅನ್ನೋ ಭರವಸೆ ಇದೆ. ಮೆಟ್ರೋ ಸ್ಟೇಷನ್ ಹತ್ರ ತಲುಪಿದ್ವಿ ನೋಡಿ. ಈಗ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಇದು ಮೆಜೆಸ್ಟಿಕ್ಕಿಂದ ಈಗ ಬಸ್ ಸ್ಟಾಪಿಗೆ ಬಂತು. ಅಪ್ಪು ಅಪ್ಪು ಇಲ್ಲಿ ಆಂಧ್ರಕ್ಕೆ ರೀಚ್ ಆದ್ವಿ 5:30 ಹಿಂಗೆ. ಸೊ ಹೋಗ್ತಾ ಇದ್ವಿ. ಅಲ್ಲೇ ಬಸ್ನ ಹತ್ರನೇ ಬಂದಿರ್ತಾರೆ, ಬನ್ನಿ ಬನ್ನಿ ಸರ್, ಇಲ್ಲಿ ರೂಮ್ ಇದೆ, ಬನ್ನಿ ಬನ್ನಿ ಅಂತ. ನಾವು ಹೋಗಲಿಲ್ಲ, ನಾವು ದೇವಸ್ಥಾನ ಒಳಗಡೆ ಅಲ್ಲಿ ಇದೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ವಿ ನೋಡಿ. ನಮ್ಮ ಚಿಕ್ಕ ರಾಯರು ಹೇಗಿದ್ದಾರೆ ಅಂತ ಚೆನ್ನಾಗಿದೆ. ಎಂಟ್ರೆನ್ಸ್ ಎಲ್ಲ ಸೂಪರಾಗಿದೆ. ನಾನಿದೆ ಸೆಕೆಂಡ್ನೇ ಟೈಮ್ ಹೋಗ್ತಾ ಇರೋದು. ಎಂಟ್ರೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಈಗ ನನ್ನ ಮಗನಿಗೆ ಮಂಡೆ ಕೊಡಬೇಕಲ್ವ, ಕೂದಲು ತೆಗೆಸ್ಬೇಕು. ಸೊ ಅವನು ಅಳ್ತಾ ಇದ್ದ, ಅದಕ್ಕೆ ನಾನು ಆಟ ಆಡಿಸ್ಕೊಂಡು ಆ ಕಡೆ ಈ ಕಡೆ ಕ್ಯಾಮ್ರಾ ಇದು ಮಾಡ್ತಾಯಿದ್ದೆ. ಅಲ್ಲಿ ಮಕ್ಕಳು ಅಳ್ತಾ ಇದ್ರಲ್ವ, ಸೊ ಇವನು ಎಲ್ಲಿ ಅಳ್ತಾನಂತ ಆಟ ಆಡಿಸ್ತಾ ಇದ್ದೆ. ಇವನು ಸಹ ಅಳ್ತಾ ಇದ್ದ. ತೆಗೆಸ್ಕೊಬಿಟ್ಟು ಈಗ ರೆಡಿಯಾಗಿ ದರ್ಶನಕ್ಕೆ ಹೋಗಲೇಬೇಕು. ಕ್ಯೂ ಮಾತ್ರ ನಾವು ಅದಕ್ಕೆ ಇವತ್ತು ಸಂಡೆ ಆಗಿದ್ದರಿಂದ ಎಷ್ಟು ಜನ ಇದೆ ದೇರೆ ರೇ ನಾ ರೇ ನಾ ಆ रे
ರೇ 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 ನಾ ಆ ನಿಂತ್ಕೊಂಡು ಆಚೆ ಅಕ್ಷತೆ ಇಸ್ಕೊಂಡು ಈಗ ನಮ್ಮ ಮನೆಯವರು ಪ್ರಸಾದಕ್ಕೆ ಹೋಗಿದ್ರು. ನಾನು ಅಲ್ಲಿ ಕೂತಿದ್ದೆ, ನಿಂತ್ಕೊಂಡು ಕಾಲು ತುಂಬ ನೋವೋದು ಅಂತೇಳಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡೆ. ನಮ್ಮ ಮನೆಯವ್ರು ಪ್ರಸಾದ ತಗೊಬರೋವರೆಗೂ ಆಮೇಲೆ ನಮ್ಮ ಮನೆಯವ್ರು ಬಂದರು. ತಿಂಡಿಗೆ ಹೋಗಬೇಕಿತ್ತು. ನೋಡಿ ನನ್ನ ಮಗ ಹೇಗೆ ಕಾಣ್ತಾನೆ ಅಂತ ತೋರಿಸ್ತೀನಿ. ಏನದು ಏನಿದು ಏನದು ಚಾಮಿಜಿ ತೋರ್ಸು. ನೀನು ಹೇಗೆ ತೋರ್ಸೋದು ಚಾಮಿಜಿ? ಯಾರ್ದಿದು? ಅಪ್ಪ ನೀನು ಕೂದಲಿಲ್ಲ, ಕೂದಲು ಇದೆಲ್ಲ ಕೂದಲಿಲ್ಲ ಇದು ತಾತು ಕೊಟ್ಟ. ತಿಂಡಿಗೆ ಬಂದ್ವಿ. ನನ್ನ ಮಗನಿಗೆ ಇಡ್ಲಿ ಕೊಡಿಸಿದ್ವಿ. ನಾವು ದೋಸೆ ತಿಂದ್ವಿ ಇಬ್ಬರೂ, ನಮ್ಮ ಮನೆಯವರು ನಾವು. ಈಗ ತಿಂಡಿ ತಿನ್ಕೊಂಡು ಬ್ಯಾಗ್ ತಗೊಂಡು ಹೊರಡಬೇಕು. ಇಲ್ಲಿ ನನಗೆ ಈ ಥರದ್ದು ಇಷ್ಟ ರಂಗೋಲಿದು. ಸೊ ಅದಕ್ಕೆ ನೋಡ್ತಾ ನಿಂತ್ಕೊಂಡು ಅವರು ಬನ್ನಿ ಮಾಡಿಸ್ಕೊಳ್ಳಿ, ಬನ್ನಿ ಅಂತ ಕರೀತಾ ಇದ್ದು. ಎಷ್ಟು? ಒಂದು ಡಿಸೈನ್ 2 ರೂಪಾಯಿ. ಒಂದು 2 ರೂಪಾಯಿ. ಇದು 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 2 ರೂಪಾಯಿ. ಕೈ ಲೂಸ್ ಕೊಡಿ. ಅಯ್ಯೋ ಕೈ ತುಂಬ ಹಾಕಿದ್ರಾ? ಮ್ಯಾನೇಜರ್ ಅಂದ್ರೆ 20 ನೋಡಿ. ಮೆಹಂದಿ ಹಾಕಿಸ್ಕೊಂಡು ಈಗ ನನ್ನ ಮಗನಿಗೆ ಏನು ಬೇಕು ಅಂತೇಳಿ ಅದನ್ನೆಲ್ಲ ತಗೊಂಡು ಈಗ ಹೊರಡ್ತಾ ಇದ್ವಿ. ಬ್ಯಾಗ್ಸ್ ಎಲ್ಲ ತಗೊಂಡು. ನನ್ನ ಮಗ ಅಂತೂ ನನಗೆ ಅದು ಬೇಕು ಇದು ಬೇಕು ಅನ್ನೋದ್ರಲ್ಲಿ ಸಾಕಾಗೋಗಿತ್ತು. ಮಕ್ಕಳನ್ನ ಎತ್ಕೊಂಡಿದ್ರೆ ನೋಡಿ ಹೀಗೆ ಅದು ಬೇಡ ಇದು ಬೇಡ ಅದು ಬೇಡ ಅಂತೇಳಿ ಹರ್ಚಾಡ್ತಿದ್ದ. ಸೊ ಫೈನಲಾಗಿ ನಾವು ದಾರ ಕಟ್ಟಿಸ್ಕೋಬೇಕು ಅಂದ್ಕೊಂಡು ನಮ್ಮ ಮನೆಯವರು ನಾವು ಇಬ್ಬರು ದಾರ ಕಟ್ಟಿಸ್ಕೊಂಡು ನನ್ನ ಮಕ್ಕಳಿಗೆ ಬೇರೆ ತೊಗೊಂಡು ಬಂದ್ವಿ. ಈ ಕಡೆಗಿಲ್ಲ ಅಂದರೆ ನನ್ನ ಮಗ ಅಂತೂ ಕಿರ್ಚಾಡ್ತಿದ್ದ ಅಷ್ಟೇ. ದೋಸೆ ಕುತ್ಕೊಂಡು ಹೋಗೋಣ ಬರ್ತಾರೆ ಅಂತೇಳಿ ಬಿಸಿಲು ಅಂದರೆ ಹೆವಿ ಬಿಸಿಲು, ಕಾಲು ಸುಡ ಅಂದರೆ ಕಾಲು ಚಪ್ಪಲಿ ಬೇರೆ ಸೈಡು ಬಿಟ್ಬೋದು ನೀವಲ್ಲ. ವೆಯ್ಟ್ ಮಾಡ್ತಾ ಫೋಟೋಸ್ ಎಲ್ಲ ಲಾಸ್ಟಲ್ಲಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈಗ ನಮಗೆ ಬಸ್ ಸ್ಟಾಪ್ ಬಂದು ಬಸ್ ಬಂದಿರೋದು ಬೇಗನೆ ಬಂದು ಕೊಡ್ಬೇಕು ಹತ್ತಲ್ಲಿ ಬೇಕು ಅಂತ ಸೊ ಇಲ್ಲಿ ಬಂದರೆ ಅಂತೇಳಿ ಬಂದು ಫೈನಲಾಗಿ ಬಸ್ ಬಂತು. ಬಸ್ ಹತ್ಕೊಂಡು ಮೆಜೆಸ್ಟಿಕ್ ಮೆಜೆಸ್ಟಿಕ್ಗೆ ನಮ್ಮ ಸೈಡ್ಗೆ ತಿರುಗಿಬಿಟ್ಟು ಬಸ್ ವೇಟ್ ಮಾಡ್ತಾ ಇದ್ದೀವಿ. ಆಗುತ್ತೆ ನಿಂತಿದೆ ನೋಡಿ. ಮನೆಗೆ ಬಂದು ರೀಚ್ ಆಗಿ ಏನು ತೊಗೊಂಡ್ವಿ ಅಂತ ಗೊತ್ತಿಲ್ಲ ನೋಡಿ. ಇಷ್ಟಕ್ಕೆ 100 ಸಮಥಿಂಗ್ ಇರಬೇಕು. ಇದು 70 ರುಪೀಸ್ ನೋಡಿ. ಈಗ ಮಕ್ಕಳು ತೊಗೋಬೇಕಲ್ಲ, ಇದು 2 ದಿನದಲ್ಲಿ ಕಿಟ್ ಹಾಕ್ಬಿಡ್ತೀನಿ. ಹೀಗೆ ತೊಗೊಂಡು ಇನ್ನೇನೇನು ತೊಗೊಂಡ ಇಷ್ಟು ಮಾಡಿದ್ದೆ ಅಷ್ಟು ಏನು ಅನಿಸ್ಕೊಂಡು ನೋಡಿ. ಮನೆಗೆ ಬಂದು ಕೂತ್ಕೊಂಡು ಬಸ್ಸಲ್ಲಿ ಕುಡ್ಕೊಂಡು ಕಾಲು ಕೈ ಎಲ್ಲ ನೋಯೋದು ಎಷ್ಟು ನಾನು ಆಮೇಲೆ ಇದೆ ಏನು ಮಾಡೋಣ ಅಂತ ಕೂತ್ಕೊಂಡು
ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೇಳಬೇಕು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಫೋಟೋಸನ್ನು ಆ್ಯಡ್ ಮಾಡಿದ್ದು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ನೋಡಿ ರಾಯರದ್ದು ಗೋಪುರ, ಹಾಗೆಯೇ ರಾಯರದ್ದು ಒಂದು ಚಿಕ್ಕದೊಂದು ವಿಗ್ರಹ ಎಲ್ಲದನ್ನು ಫೋಟೋಸ್ ಆ್ಯಡ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಪಿಕ್ ಆ್ಯಡ್ ಮಾಡಿದ್ವಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ.